ಎಲ್ರಿಗೂ ನಮಸ್ತೆ. ಮೇಡಮ್ ಆವಾಗಲಿಂದ ರಿಪೀಟಿವ್ ಆಗಿ ಹೇಳ್ತೀರ 25th ಅಂತ. ಅದರಲ್ಲೊಂದು ಸ್ಮಾಲ್ ಚೇಂಜಸ್ ಏನು ಅಂತಂದರೆ 24th ಪ್ರೀಮಿಯರ್ ಶೋಸ್ ಇರುತ್ತೆ ಬಹಳಷ್ಟು ಕಡೆ. ಮೋಸ್ಟ್ ಪ್ರಾಬಲಿ ನಾಳೆ ಬೆಳಗ್ಗೆ 11 ಗಂಟೆ 10:57 ಸಮಯಕ್ಕೆ ಶೋಸ್ ಎಲ್ಲ ಓಪನ್ ಆಗುತ್ತೆ. ಬೆಳಗ್ಗೆ ಸಿಂಗಲ್ ಸ್ಕ್ರೀನ್ಸ್ನ ಓಪನ್ ಮಾಡ್ತೀವಿ, ಈವ್ನಿಂಗ್ ಮಲ್ಟಿಪ್ಲೆಕ್ಸಸ್ ಓಪನ್ ಆಗುತ್ತೆ. 45 ಬಗ್ಗೆ ಸ್ಪೆಷಲಾಗಿ ಮಾತಾಡಬೇಕು ಅಂತಂದರೆ, ಸರ್ರು ಕತೆ ಕೇಳಿ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡಿದ್ರು. ಒಂದು ಸಿನಿಮಾ ಅಂದ್ಕೊಂಡಿದ್ದೀನಪ್ಪ, ಮಲ್ಟಿ ಸ್ಟಾರರ್ ಮಾಡ್ತಾ ಇದ್ದೀನಿ, ಇಷ್ಟು ಬಡ್ಜೆಟ್ ಅಂದ್ಕೊಂಡಿದ್ದೀನಿ ಅಂತಂದರು. ಇದೆಲ್ಲ ಓಕೆ ಸರ್, ಡೈರೆಕ್ಟರ್ ಯಾರು ಅಂತ ಕೇಳಿದೆ ನಾನು. ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂತಂದರು. ನಾನು ಕೇಳಿದೆ, ಸರ್ ಫಸ್ಟ್ ಸಿನಿಮಾ ಓಕೆನಾ, ಮಲ್ಟಿ ಸ್ಟಾರರ್ ಇಷ್ಟು ಜನ ತಗೋತಿದ್ದೀರಾ? ನಾನು ಹೇಳಿದ್ದೇನು ಹೇಳಲ್ಲ ಸರ್, ನೀವೇನು ಹೇಳಿದ್ರೆ ಅದನ್ನು ಮಾತ್ರ ಹೇಳ್ತೇನೆ ಅಷ್ಟೇ. ಇಷ್ಟು ಹೈ ಬಡ್ಜೆಟಲ್ಲಿ ಮಾಡ್ತಿದ್ದೀನಪ್ಪ ಅಂತಂದರು. ಎಲ್ಲ ಅಯ್ಯೋ ಯೋಚನೆ ಮಾಡಿದ್ದೀರ ಅಂತ. ಇಲ್ಲಪ್ಪ, ನನ್ನ ಕತೆ ತುಂಬ ಇಷ್ಟ ಆಗಿದೆ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತಂದರು. ಅವ್ರು ಅವತ್ತೇನು ಬಡ್ಜೆಟ್ ಹೇಳಿದರು, ಇವತ್ತು ಏನು ಬಡ್ಜೆಟ್ ಆಗಿದೆ, ಇಟ್ ಈಸ್ 1:3. ಅವರು ಫಸ್ಟ್ ದಿನ ಹೇಳಿದಾಗಲೇ ಅದು ವೆರಿ ಹೈ ಬಡ್ಜೆಟ್. ಬಟ್ ಆ ಸಿನಿಮಾನ ನನ್ನ ಪ್ರಕಾರ ಡೈರೆಕ್ಟರ್ ಎಷ್ಟು ನಂಬಿದ್ರು ಅದಕ್ಕಿಂತ ಹೆಚ್ಚು ರೆಡ್ಡಿ ಸರ್ ನಂಬಿದ್ದಾರೆ ಇವತ್ತಿಗೂ ಸಹ. ಅದಲ್ದಲ್ಲೇ ನಾವೇನಾದರೂ ಪ್ರಶ್ನೆ ಮಾಡೋರು ಒಂದೇ ಹೇಳೋದು, ಒಂದು ಕೆಲಸ ಮಾಡಪ್ಪ, ನಾಳೆ ಮನೆಗೆ ಬಂದ್ಬಿಟ್ಟು ಸಿನಿಮಾ ನೋಡು ಅಂತ ಅಷ್ಟೇ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಾರೆ. ನೋಡಿದಾಗ ನಮಗೂ ಸಹ ಅಷ್ಟೇ ಕಾನ್ಫಿಡೆನ್ಸ್ ಬಂತು. ಎಸ್ಪೆಷಲಿ ಆ ಲಾಸ್ಟ್ 20-25 ಮಿನಿಟ್ಸ್ ಅಂತೂ ಮ್ಯಾಜಿಕಲ್ ಆಗಿರುತ್ತೆ. ಸೊ ಎಲ್ಲರೂ ಸಹ 24th ಪ್ರೀಮಿಯರ್ ಶೋಯಿಂದ 25th ನಾರ್ಮಲ್ ಶೋ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ದಯಮಾಡಿ ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ. ಥ್ಯಾಂಕ್ ಯು. ಸರ್, 2 ದೊಡ್ಡ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್ನ ಇಬ್ಬರೂ ಹಂಚ್ಕೋಬೇಕಾಗತ್ತೆ. ಆ ಥರದಲ್ಲಿ ನೋಡಿದಾಗ ನಿಮಗೆ ಆಲ್ಮೋಸ್ಟ್ ಲೈಕ್ 175 to 180 ಸೆಂಟರ್ಸ್ ಈ ಥಿಯೇಟರ್ ಬರುತ್ತೆ ಸರ್. ಅಂದರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಷ್ಟರಲ್ಲಿ, ಓನ್ಲಿ ಇನ್ ಕರ್ನಾಟಕ. ಅಲ್ಲ, ಫ್ಯಾನ್ ಶೋ ಅಲ್ಲ ಸರ್, ಪ್ರೀಮಿಯರ್ ಶೋ 24th ಈವ್ನಿಂಗ್ ಇರುತ್ತೆ. ನಿಮಗೆ ಪೋಸ್ಟ್ 7 o'clock ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು. ಮಾರ್ನಿಂಗ್ ಇಲ್ಲ ಸರ್, ನಾರ್ಮಲ್ 10:30 ಶೋಸ್ ಇರುತ್ತೆ. ಪ್ರೀಮಿಯರ್ ಶೋಸ್ ಮಾತ್ರ ಪ್ರೀವಿಯಸ್ ಡೇ 7:30 ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಶೋಸ್ ಇಲ್ಲ, ಇಟ್ಸ್ ನಾರ್ಮಲ್ 10:30. ಅದಕ್ಕೆ ಹಿಂದಿನ ದಿನನೇ ಮಾಡ್ತಿದ್ದೀವಲ್ಲ ಸರ್, 7:30ಗೆ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ, ಮಲ್ಟಿಪ್ಲೆಕ್ಸಸ್ ಎಲ್ಲ ಇರುತ್ತೆ. ಅಂದರೆ ಸರ್ ಟಿಕೆಟ್ ಏನು ಅದರಲ್ಲಿ ಪ್ರೈಸಸ್ ಏನು ತುಂಬ ಎಕ್ಸ್ಪೆನ್ಸಿವ್ ಏನು ಇಡ್ತಲ್ಲ ಸರ್. ಪ್ರೀಮಿಯರ್ ಶೋಸ್ ಮಾತ್ರ ಒಂದು 25-30% ಜಾಸ್ತಿ ಇರುತ್ತೆ. ಮಿಕ್ಕಿದ್ದೆಲ್ಲ ಇಟ್ ವಿಲ್ ಬಿ ಕ್ವೈಟ್ ನಾಮಿನಲ್ ಆಗಿರುತ್ತೆ ಸರ್ ಪ್ರೈಸಸ್ ಎಲ್ಲ. ಅದು ಅಂದರೆ ನೀವು ಹೇಳ್ತೀರಿ 2 ಸಿನಿಮಾ ಇರುತ್ತೆ ಅಂತ. 2 ಸಿನಿಮಾನ ನೋಡಲಿ, ಮಾರ್ಕ್ ಸಹ ನೋಡಲಿ, ಇದನ್ನು ನೋಡಲಿ. ಯಾಕಂದರೆ 2 ಬಿಗ್ ಬಡ್ಜೆಟ್ ಸಿನಿಮಾ, ಜನರಿಗೆ ಎಂಟರ್ಟೈನ್ಮೆಂಟ್. ಯಾಕಂದರೆ ಬೀಯಿಂಗ್ ಇಟ್ಸ್ ಲಾಸ್ಟ್ ವೀಕ್ ಆಫ್ ದ ಇಯರ್, ಜನ ನೀವು ಯಾವುದೇ ಇಯರ್ ತೊಗೊಂಡ್ರು ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಮೂವೀಸ್ ಬಂದಿರೋದೇ ಇಯರ್ ಎಂಡ್ ಲಾಸ್ಟ್ ವೀಕಲ್ಲಿರುತ್ತೆ. ಸೊ ಜನನು ಸ್ಪೆಂಡಿಂಗ್ ಮೋಡಲ್ ಇರ್ತಾರೆ. ಅಂತಂದರೆ ಏನಂದರೆ ಒಂದು ಹಾಲಿಡೇ ಮೋಡಲ್ಲೇ ಇರ್ತಾರೆ. ಸೊ ಐ ಹೋಪ್ 2 ಸಿನಿಮಾ ಬರ್ತಿರೋದು ಅಷ್ಟೇನು ತೊಂದರೆ ಆಗಲ್ಲ ಸರ್. $101% ಸರ್. ನಾಳೆ ನೀವು ಓಪನ್ ಆದಾಗ ನೀವು ನೋಡಿ, ಆ ಥರ ಏನಾದರೂ ಜಾಸ್ತಿ ಅನ್ಸಿದ್ರೆ ದಯಮಾಡಿ ನೀವು ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ಹೇಳ್ಬೋದು, ತೊಂದರೆ ಇಲ್ಲ ಸರ್. ಸರ್, ಮೈಸೂರಲ್ಲಿರುತ್ತೆ, ತುಮಕೂರಲ್ಲಿರುತ್ತೆ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ಈ ಥರ ಎಲ್ಲ ಇದೆ ಸರ್. ಶೋಸ್ ಬಂದು ನಿಮಗೊಂದು 35 to 40 ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಚಪ್ಪಾಳೆ ದಯವಿಟ್ಟು KVN ಸುಪ್ರೀತ್ ಸರ್ಗೆ. ಇದೀಗ ಟ್ರೈಲರ್